ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿಯಂಗ್ ಗ್ರೋ. ಐ ಆಮ್ ಚರಣ್. ನಾಳೆದೊಂದು ಎಂಟ್ರಿ ಇದೆ, ಅದ್ರ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಸೆನ್ಸೆಕ್ಸ್ ಕೂಡ ನಾಳೆ ಎಕ್ಸ್ಪೈರಿ ಇದೆ. ನಾಳಿದ್ದೆಲ್ಲ ಎಕ್ಸ್ಪೈರಿ ಅಂತ ಯಾರು ತೀರಾ ಅಷ್ಟು ಗೊತ್ತಿಲ್ಲದ್ರೆ ಕ್ವಶನ್ ಮಾಡಬೇಡಿ. ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ, ಓಕೆ. ಆಮೇಲೆ ಇವತ್ತು ನಾವು ಟೆಲಿಗ್ರಾಮಲ್ಲಿ ಇದ್ದವ್ರು ಏನು ಸಪೋರ್ಟ್ ಮಾಡಿದ್ದೀವಿ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ. ನಾವು 0 to ಹೀರೋ ಇನ್ವೆಸ್ಟ್ಮೆಂಟ್ 1:2 ಟೈಮ್ಸ್ ಹೇಳಿದ್ದೆ ಲೈವ್ ಟ್ರೇಡಲ್ಲಿ. ಅದು 4 ಟೈಮ್ಸ್ ಬಂದಿದೆ, ಇನ್ನೂ ಜಾಸ್ತಿ ಬಂದಿದೆ. ಅದು ಯಾವ ಥರ ಪ್ಲ್ಯಾನ್ ಮಾಡಿದ್ವಿ ಅದೆಲ್ಲ ನೋಡೋಣ. ಅದಕ್ಕೂ ಮುಂಚೆ ಒಂದ್ಸಲ ಟೆಲಿಗ್ರಾಮ್ ನೋಡ್ಕೊಂಬನ್ನಿ. ಟೆಲಿಗ್ರಾಮಲ್ಲಿ ಇದ್ದವ್ರಿಗೆ ಏನೇನು ಸಪೋರ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಇದು ಇವತ್ತಿನ ಟೆಲಿಗ್ರಾಮ್, ಮಾರ್ಚ್ 24ನೇ ತಾರೀಕು, ಓಕೆ. ಬೆಳಿಗ್ಗೆ ಅಪ್ಡೇಟ್ ಮಾಡಿದ್ದೆ. ಮಾರ್ಕೆಟ್ ದೊಡ್ಡ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಲೆವೆಲ್ಸ್ ಎಲ್ಲ ಚೇಂಜ್ ಆಗ್ತವೆ. ಆ್ಯಕ್ಟಿವ್ ಆಗಿರಿ. 9 ಗಂಟೆ 10 ನಿಮಿಷಕ್ಕೆ ಲೆವೆಲ್ಸ್ ಅಪ್ಡೇಟ್ ಮಾಡ್ತೀನಿ ಅಂತ ಬಿಫೋರ್ ಮಾರ್ಕೆಟ್ ಬೆಳಿಗ್ಗೆ 7 AM ಅದಾದಮೇಲೆ 9 ಗಂಟೆ 13 ನಿಮಿಷಕ್ಕೆ ಲೆವೆಲ್ಸ್ ಅಪ್ಡೇಟ್ ಮಾಡಿದೆ. ಮಾರ್ಕೆಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಲೆವೆಲ್ಸ್ ಅಪ್ಡೇಟ್ ಮಾಡಿದ್ದೀನಿ. ಲೆವೆಲ್ಸ್ ನೆನಪಿಟ್ಕೊಳ್ಳಿ, ಓಕೆ. ಲೆವೆಲ್ಸ್ ನೆನಪಿಟ್ಕೊಳ್ಳಿ. 23,064 ರೆಸಿಸ್ಟೆನ್ಸ್, 93 ಲೆವೆಲ್ಸ್ ನೆನಪಿಟ್ಕೊಳ್ಳಿ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ, ಓಕೆ. ಅದಾದಮೇಲೆ ಲೈವಲ್ಲಿ ಇದೊಂದು ಟ್ರೇಡು. ಈ ಟ್ರೇಡ್ 23,100 PE, ಎಂಟ್ರಿ 320, ಓಕೆ. ಎಂಟ್ರಿ 320, 20 ಪಾಯಿಂಟ್ಗೆ TSL ಮಾಡಿ ಅಂತ ಹೇಳಿದೆ, ಯಾಕಂದರೆ ಎಕ್ಸ್ಪೈರಿ ಇದೆ ಅಂತ. ಅದಾದಮೇಲೆ ಸ್ಟಿಕ್ಕರ್ಸ್ ಫಾಲೋ ಮಾಡಿದ್ದೀನಿ, ನೋಡ್ಕೊಳ್ಳಿ. ನನ್ನ ಎಲ್ಲ ಟಾರ್ಗೆಟ್ಸು ಬರೋವರೆಗೂ ರೀಟ್ರೇಸ್ಮೆಂಟ್ ಏನಾಗಿಲ್ಲ, ಓಕೆ. ಯಾಕಂದರೆ ಮತ್ತೆ ರೀಟ್ರೇಸ್ಮೆಂಟ್ ಆಗೋಯ್ತು ಅಂತಾರೆ, ಓಕೆ. ಅದಾದಮೇಲೆ ನೋಡಿ ಎಲ್ಲಿಗೋಗಿದೆ ಅಂತ. ಇವತ್ತು ನಾವು ಟೆಲಿಗ್ರಾಮಲ್ಲಿ ಸಪೋರ್ಟ್ ಮಾಡಿರೋದು. ಲೆವೆಲ್ಸ್ ಅಪ್ಡೇಟ್ ಮಾಡಿದ್ದೆ, ಯಾವ ಕಡೆ ಹೋಗುತ್ತೆ ಡೈರೆಕ್ಷನಲ್ ಕೊಟ್ಟಿದ್ದೆ, ಅದನ್ನು ಕಂಪ್ಲೀಟಾಗಿ ಫಾಲೋ ಮಾಡಿದ್ದೆ ವಿತ್ ಪ್ರೈಸ್ ಸಮೇತ, ಓಕೆ. ಇದು ಡೈರೆಕ್ಷನಲ್. ಫಸ್ಟು ಕೆಳಗಡೆ ಹೋಗುತ್ತೆ ಅಂತ ಮಾಡಿದ್ವಿ. ಇದು ಡೌನ್ ಸೈಡ್ ಬಂದಿದೆಯಾ ಇಲ್ಲ ನೋಡಿ ಹೇಳಿ. ಇದು ರೀಟ್ರೆಸ್ ಆಯಿತು, ವಿಗ್ ಬಂತು. ನಾನು ಮಾರ್ಕೆಟ್ ರನ್ ಮಾಡಲ್ಲ, ಟ್ರೆಂಡ್ ಡೌನ್ ಸೈಡ್ ಇದೆ ಅಂತ ಹೇಳಿದ್ದೀನಿ. ಅದು ರೀಟ್ರೆಸ್ ಆಗಿ ಡೌನ್ಗೆ ಬಂದಿದೆ. ಇದು ನೋಡ್ಕೊಳ್ಳಿ, ಓಕೆ. ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಇದು. ಅದಾದಮೇಲೆ ಲೈವ್ ಟ್ರೇಡ್ ಮಾಡಿದ್ವಿ. ಇಲ್ಲಿಂದ 22,800 CE, 0 to ಹೀರೋ 15 ಪಾಯಿಂಟ್ ರಿಸ್ಕ್ ಇಟ್ಟು 30 ರೂಪಾಯಿಗೆ ಎಂಟ್ರಿ ತೊಗೊಂಡ್ವಿ. ಟಾರ್ಗೆಟ್ 120 ಇತ್ತು, ಓಕೆ. ಟಾರ್ಗೆಟ್ 120 ಇತ್ತು. ಅದು 270 ಹೋಗಿದೆ. ಅಂದರೆ ನಾನು ಟಾರ್ಗೆಟ್ ಇದ್ದಿದ್ದು 30 ರೂಪಾಯಿಗೆ ಎಂಟ್ರಿ ತೊಗೊಂಡ್ರೆ 90 ರೂಪಾಯಿ ಟಾರ್ಗೆಟ್. ಇನ್ವೆಸ್ಟ್ಮೆಂಟ್ ನೀವೇನು ಹಾಕ್ತೀರಾ ಅದು ಡಬಲ್ ಆದಮೇಲೆ ಎಕ್ಸಿಟ್ ಆಗಿ ಅಂತ, ಓಕೆ. ಕ್ಲಿಯರ್ ಆಗಿ ಅದು ಎಷ್ಟೋಗಿದೆ ನೋಡಿ. 270 ಅಂದರೆ ಲೆಕ್ಕ ಹಾಕ್ಕೊಳ್ಳಿ. 30 ರೂಪಾಯಿಂದ 270 ಅಂದರೆ ಆಲ್ಮೋಸ್ಟ್ ಎಷ್ಟು ಟೈಮ್ಸ್ ಬಂದಿರುತ್ತೆ ಪ್ರಾಫಿಟ್, ಓಕೆ. ಅದು ನೀವು ಯಾರಾದರೂ ಮಾಡಿದ್ರ ಅಂದರೆ ರೀಸೆಂಟಾಗಿ ಜಾಯ್ನ್ ಆಗಿರೋ ಒಂದು ಸಾರ್ ಮಾಡಿದ್ದಾರೆ, ಇಲ್ಲಿದೆ ಪ್ರಾಫಿಟ್ ನೋಡ್ಕೋಬೋದು. ಅದು ಕೂಡ ತುಂಬ ಮಿಸ್ಟೇಕ್ಸ್ ಟ್ರೇಡ್. ಇದು ಎಕ್ಸ್ಪ್ಲೇನ್ ಮಾಡಿದ್ವಿ ಲೈವಲ್ಲಿ ಯಾವ ಥರ ಮಾಡಬೇಕು ಅಂತ. ಅವ್ರಿಗೆ ಆಲ್ಮೋಸ್ಟ್ 25,000 ಬಂದಿದೆ ಪ್ರಾಫಿಟ್, ಓಕೆ. ರೀಸೆಂಟಾಗಿ 1 ವೀಕ್ ಬ್ಯಾಕ್ ಜಾಯ್ನ್ ಆಗಿರೋ ಸಾರ್ ಅದು, ಓಕೆ. ಡನ್. ಈಗ ಲೆವೆಲ್ಸ್ ನೋಡ್ಕೊಂಡ್ರಲ್ವಾ, ಬೆಳಿಗ್ಗೆ ಅಪ್ಡೇಟ್ ಮಾಡಿದ್ವಿ ಟೆಲಿಗ್ರಾಮಲ್ಲಿ. ಸಾರಿ, ಅದಕ್ಕೂ ಮುಂಚೆ ಗೋಲ್ಡ್ ಏನು ಟ್ರೇಡ್ ಮಾಡಿದ್ವಿ ನೋಡಿ. ಗೋಲ್ಡ್, ಇದು ಗೋಲ್ಡ್ ಎಂಟ್ರಿ. ನನ್ನ ಎಂಟ್ರಿ ಇಲ್ಲಿತ್ತು. ಟಾರ್ಗೆಟ್ 75 ಪಾಯಿಂಟ್ ಟಾರ್ಗೆಟ್ ಗೋಲ್ಡಲ್ಲಿ. 75 ಪಾಯಿಂಟ್ಸ್ ಅಷ್ಟು ಈಸಿ ಅಲ್ಲ ಇಂಥ ಟೈಮಲ್ಲಿ ಗೋಲ್ಡಲ್ಲಿ, ಅದು ಅಷ್ಟು ಕ್ಯಾಚ್ ಮಾಡಿರೋದು. ಈ ಮೂಮೆಂಟನ್ನು ಪೂರ್ತಿ ಕ್ಯಾಪ್ಚರ್ ಮಾಡಿದ್ವಿ. ಇದು ನಿಫ್ಟಿ 2 ಲೈವ್ ಟ್ರೇಡಲ್ಲಿ ಲೈವಲ್ಲಿ ಇಟ್ಕೊಂಡೇ ಮಾಡಿರೋದು, ಓಕೆ. ಓಕೆ, ಡನ್. ಈಗ ನಾಳೆ ಏನು ಮಾಡಬೇಕು, ಅನ್ನೋಕ್ಕಿಂತ ಮುಂಚೆ ಲೆವೆಲ್ಸು ಏನು ವರ್ಕ್ ಆಗಿದ್ದಾವೆ ನೋಡೋಣ. ಟೆಲಿಗ್ರಾಮಲ್ಲಿ ತೋರಿಸಿದ್ದೆ ಅಲ್ಲ ಲೆವೆಲ್ಸ್, ನೋಡ್ಕೊಳ್ಳಿ. ಆ ಲೆವೆಲ್ಸ್ ಇಲ್ಲೇ ಇದ್ದಾವೆ. ಇದು ಬಿಫೋರ್ ಮಾರ್ಕೆಟ್ ಅಪ್ಡೇಟ್ ಮಾಡಿರೋ ಲೆವೆಲ್ಸ್. ಮಾರ್ಕೆಟ್ ಕಂಪ್ಲೀಟ್ ಫಾಲ್ ಆಗಿ ನಮ್ಮ ಸಪೋರ್ಟ್ ಹತ್ರ ಬಂದು ಇಲ್ಲಿಂದ ಮತ್ತೆ ಮೇಲೆ ಹೋಯ್ತು. ಇಲ್ಲಿಂದನೇ ಬೈಯಿಂಗ್ ಪ್ಲ್ಯಾನ್ ಮಾಡಿದ್ವಿ, ಈ ಮೂಮೆಂಟನ್ನು ಕ್ಯಾಪ್ಚರ್ ಮಾಡಿದ್ವಿ, ಮೇಲೆ ಹೋಯಿತು. ಅದಾದಮೇಲೆ ನಮ್ಮ ರೆಸಿಸ್ಟೆನ್ಸ್ ಒನ್ಸ್ ಬ್ರೇಕ್ ಆದರೆ ಏನಾಗುತ್ತೆ, ಸಪೋರ್ಟ್ ಆಗುತ್ತೆ. ಹೋಗಿ ಸಪೋರ್ಟ್ ತಗೊಂಡು ಮತ್ತೆ ನಾನು ಮೇಜರ್ ರೆಸಿಸ್ಟೆನ್ಸ್ ಎಲ್ಲ ಹಾಕಿದ್ದೀನಿ. ನೀವು ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ಬರ್ತಿದೆ. ಇನ್ನೂ ಮಾರ್ಕೆಟ್ ರನ್ನಿಂಗಲ್ಲಿದೆ. ಇನ್ನು 3 PM, ಇಲ್ಲಿ ಟೈಮ್ ನೋಡಿ 3 ಗಂಟೆ, ಇನ್ನೂ ರನ್ನಿಂಗಲ್ಲಿದೆ, ಓಕೆ. ಇದು ಮಾರ್ಕೆಟ್ ಇವತ್ತು ನಮ್ಮ ಲೆವೆಲ್ಸ್ ವರ್ಕ್ ಆಗಿರೋದು. ಪಿನ್ ಟು ಪಿನ್ ವರ್ಕ್ ಆಗಿದ್ದಾವೆ, ನೀವು ನೋಡ್ಕೋಬೋದು, ಓಕೆ. ನಮ್ಮದು ಬೆಳಿಗ್ಗೆಯಿಂದ ಟ್ರೇಡ್. ಇದು PE ಸೈಡ್, ಇದು CE ಸೈಡ್. ಇದು ನಾರ್ಮಲ್ ITM ಕಾಲಲ್ಲಿ ಮಾಡಿದ್ದೀವಿ. 150 ಪಾಯಿಂಟ್ ಪ್ರಾಫಿಟ್ ಬಂದಿದೆ ಅದರಲ್ಲಿ. ಇದರಲ್ಲಿ ಔಟ್ ಆಫ್ ದಿ ಮನಿ ಮಾಡಿದ್ದೀವಿ. 30 ರೂಪಾಯಿಂದ 270 ರೂಪಾಯಿಗೆ ಹೋಗಿದೆ ಇದು, ಓಕೆ. ಇದು ಇವತ್ತು ನಾವು ಟ್ರೇಡ್ ಮಾಡಿರೋದು. ಅದಕ್ಕೆ ಸಂಬಂಧಪಟ್ಟ ಸ್ಕ್ರೀನ್ಶಾಟ್ ಕೂಡ ನೋಡಿದರೆ ನೀವು. ಇನ್ನೂ ತೋರಿಸ್ತೀನಿ, ಬಟ್ ಅವಶ್ಯಕತೆ ಇಲ್ಲ.
ಓಕೆ, ನೋಡ್ಕೊಳ್ಳಿ, ಇದು ಲೆವೆಲ್ಸ್ ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ. ಈಗ ನಾಳೆ ಏನು ಮಾಡಬೇಕು, ನಿಮ್ಗೊಂದು ಎಂಟ್ರಿ ಹೇಳಿದ್ದೆ ಅಂತೇಳಿ ಹೇಳ್ತೀನಿ ಅಂತ ಹೇಳಿದ್ವಲ್ಲ, ಆ ಎಂಟ್ರಿ ನೋಡ್ಕೊಳ್ಳಿ. ನಾಳೆ ಸಂಜೆ 3:26 27 ಅಂದರೆ ಮಾರ್ಕೆಟ್ ಕ್ಲೋಸ್ ಆಗೋಕ್ಕಿತ್ತು 1 ನಿಮಿಷ 2 ನಿಮಿಷ ಮುಂಚೆ ನನ್ನ ವ್ಯೂ ನಾನು ಹೇಳ್ತಾ ಇದ್ದೀನಿ. OTM 20 ರೂಪೀಸ್ ರೇಂಜ್ ಇರೋ OTM CE ಒಂದು, OTM 20 ರೂಪೀಸ್ ರೇಂಜ್ ಇರೋದೊಂದು PE ಒಂದು. ಇವೆರಡೂ ನಾನು ಹೋಲ್ಡ್ ಮಾಡಿರ್ತೀನಿ. ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಯಾರು ಮಾಡಿ ಅಂತ ಹೇಳ್ತಾ ಇಲ್ಲ. ಯಾಕೆಂದರೆ ನಾನು ತುಂಬ ಕ್ಲಿಯರಾಗಿ ಹೇಳ್ತೀನಿ, ನಾನು ಸೆಬಿ ರಿಜಿಸ್ಟರ್ಡ್ ಅಲ್ಲ. ಓಕೆ, ಇದರಲ್ಲಿ ನಾನು ಏನು ಹೇಳ್ತೀನಿ, ದಿಸ್ ಈಸ್ ಆಲ್ ಪೂರ್ತಿ ಎಜುಕೇಷನಲ್ ಪರ್ಪಸ್. ಓಕೆ, ಇದು OTM 20 ರೂಪೀಸ್ ರೇಂಜ್ ಇರೋದು, OTM PE 20 ರೂಪೀಸ್ ರೇಂಜ್ ಇರೋದು. ಇವೆರಡನ್ನೂ ಹೋಲ್ಡ್ ಮಾಡಿಟ್ರೆ ನಮಗೆ ನಾಳಿದ್ದು ಅಂದರೆ ಗುರುವಾರ ಲೋಕಲ್ ಹಾಲಿಡೇ ಇದೆ, ಮಾರ್ಕೆಟ್ ವರ್ಕ್ ಆಗಲ್ಲ, ಲೋಕಲ್ ಹಾಲಿಡೇ ಇರುತ್ತೆ. ಒಂದು ದಿವಸ ಲೋಕಲ್ ಹಾಲಿಡೇ ಇದೆ, ಪ್ಲಸ್ ನಮ್ಮದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಈಗ ನ್ಯೂಸು ವಾರು ಎಲ್ಲ ನಡೀತಿದೆ ಅಲ್ವಾ. ಅದರಿಂದ ನಮ್ಮ ಮಾರ್ಕೆಟ್ ಲೋಕಲ್ ಹಾಲಿಡೇ ಇದ್ದಾಗ ಮದರ್ ಮಾರ್ಕೆಟ್ಸ್ ಏನಾದರೂ ಪಾಸಿಟಿವ್ ಇದ್ದರೆ, ಇಲ್ಲ ನ್ಯೂಸ್ ಏನಾದರೂ ವಾರಿಂದ ಏನಾದರೂ ಗುಡ್ ನ್ಯೂಸ್ ಬಂದರೆ, ನಮ್ಮ ಮಾರ್ಕೆಟ್ ಅನ್ನೋದು ಶುಕ್ರವಾರ ಬೆಳಗ್ಗೆ ಗ್ಯಾಪ್ ಅಪ್ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಆರ್ ನಾಳಿದ್ದು ರಜಾ ಇರ್ತೀವಿ, ನ್ಯೂಸ್ ಏನಾದರೂ ವಾರ್ ಏನಾದರೂ ತುಂಬ ನೆಗೆಟಿವ್ ಆಗಿದೆ ಅಂದರೆ ಶುಕ್ರವಾರ ಬೆಳಗ್ಗೆ ನಮ್ಮ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು OTM CE ಮಾಡಿರ್ತೀನಿ, OTM PE ಮಾಡಿರ್ತೀನಿ. ಅದು 20 40 ರೂಪಾಯಿ ನಂದು ಮ್ಯಾಕ್ಸಿಮಮ್ ರಿಸ್ಕು. ಅದರಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿದೆ ಅಂದರೆ PE ಕಡೆ ಇರೋ OTM ಅನ್ನೋದು ನನಗೆ ಲಾಸ್ ಕೊಡುತ್ತೆ, CE ಕಡೆ ಇರೋ OTM ಅನ್ನೋದು ಪ್ರಾಫಿಟ್ ಚೆನ್ನಾಗಿ ಬರುತ್ತೆ. ಆ ಪ್ರಾಫಿಟಲ್ಲಿ ಲಾಸ್ ಮೈನಸ್ ಮಾಡಿದ್ರೆ ಓವರಾಲ್ ಪ್ರಾಫಿಟಲ್ಲಿ ಇರ್ತೀನಿ. ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆಗಿದೆ ಅಂದರೆ CE ಕಡೆ ಇರೋ OTM ನನಗೆ ಲಾಸ್ ಕೊಡುತ್ತೆ, PE ಕಡೆ ಇರೋ OTM ಪ್ರಾಫಿಟ್ ಕೊಡುತ್ತೆ. ಈ ಪ್ರಾಫಿಟಲ್ಲಿ ಲಾಸ್ನ 20 ರೂಪಾಯಿ ಲಾಸ್ನ ಮೈನಸ್ ಮಾಡಿದ್ರು ಇನ್ನೂ ಪ್ರಾಫಿಟಲ್ಲೇ ಇರ್ತೀನಿ ನಾನು. ಓಕೆ, ಈ ಪ್ಲ್ಯಾನಿಂದ, ಯಾಕಂದರೆ ಲೋಕಲ್ ಹಾಲಿಡೇ ಇರೋದ್ರಿಂದ, ವಾರ್ ಇರೋದ್ರಿಂದ ನಮಗೆ ಇಂಪ್ಯಾಕ್ಟ್ ಅನ್ನೋದು ಬೀಳುತ್ತೆ ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್ಗೆ. ಅದಕ್ಕೆ ಇವೆರಡು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನಾನು ಮಾತ್ರ. ಓಕೆ, ಇದು ನಾಳೆದು. ಇವಾಗ ಸೆನ್ಸೆಕ್ಸ್ ಎಕ್ಸ್ಪೈರಿ ಯಾಕೆ ಗೊತ್ತಾಯ್ತಲ್ವ, ಒಂದು ದಿವಸ ಲೋಕಲ್ ಹಾಲಿಡೇಸ್ ದಿವಸ ಎಕ್ಸ್ಪೈರೀಸ್ ಇದಾವಂದರೆ ಅದನ್ನು ಬಿಫೋರ್ ಒಂದು ದಿವಸ ಮುಂಚೆ ಹಾಕ್ಕೊಳ್ತಾರೆ. ಅದಕ್ಕೆ ಸೆನ್ಸೆಕ್ಸ್ ಎಕ್ಸ್ಪೈರಿ ನಾಳೆ ಅಂತ ಹೇಳಿದೆ ನಾನು. ಕ್ಲಿಯರ್? ಓಕೆ, ಈಗ ನಾಳೆ ಏನು ಮಾಡಬೇಕು, ನಾಳೆ ನೋಡ್ಕೊಳ್ಳಿ. ಇದ್ರ ಮೇಲೆ ಕ್ರಾಸ್ ಆದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಅದು ಕೂಡ 50 ಮಿನಿಟ್ಸ್ ಸಸ್ಟೆಂಡ್ ಆಗಬೇಕು ಇದ್ರ ಮೇಲೆ. ಯಾಕಂದರೆ ಇಲ್ಲಿ ಒಂದು ಝೋನ್ ಇದೆ 150, 23,150 ಒಂದು ಝೋನ್ ಇದೆ. ಅದರಿಂದ ಇದ್ರ ಮೇಲೆ 50 ಮಿನಿಟ್ಸ್ ಕ್ಯಾಂಡಲ್ ಸಸ್ಟೆಂಡ್ ಆಗಿದೆ ಅಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಆರ್ ಈ ಲೋ ಬ್ರೇಕ್ ಆಗಿದೆ ಅಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಯಾರಾದರೂ ಟ್ರೇಡ್ ಮಾಡೋರಿದ್ದರೆ ಬ್ಯಾಂಕ್ ನಿಫ್ಟಿ ಸೇಮ್ ರೆಸಿಸ್ಟೆನ್ಸ್ ಇಲ್ಲಿ ಹೋಗುತ್ತೆ. ಸಪೋರ್ಟ್ ಅನ್ನೋದು ಇಲ್ಲಿಗೆ ಬರುತ್ತೆ ನೋಡಿ. ಇದು ನಿಮ್ಮ ಮಿಡ್ ಸಪೋರ್ಟ್, ಇದು ನಿಮ್ಮ ಮೇಜರ್ ಸಪೋರ್ಟ್. ಓಕೆ, ಇದ್ರ ಒಳಗಡೆ ನಾವು ಏನು ಟ್ರೇಡ್ ಮಾಡಲ್ಲ. ಇದ್ರ ಮೇಲೆ ಬೈಯಿಂಗ್, ಇದ್ರ ಕೆಳಗಡೆ ಸೆಲ್ಲಿಂಗ್. ರೆಸಿಸ್ಟೆನ್ಸ್ ಇನ್ನು ಸ್ವಲ್ಪ ಮೇಲೆ ಹೋಗಬೇಕು, ಈ ಕ್ಯಾಂಡಲ್ ಹೋಗಿ. ಓಕೆ, ಇದ್ರ ಮೇಲೆ ಬೈಯಿಂಗ್, ಇದ್ರ ಕೆಳಗಡೆ ಸೆಲ್ಲಿಂಗ್. ಬ್ಯಾಂಕ್ ನಿಫ್ಟಿ ಕೂಡ ನೋಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ, ಇದು ನಿಫ್ಟಿ. ಓಕೆ, ಪ್ಲಸ್ ಇನ್ನೊಂದು ಏನಂದರೆ ನಾಳೆ ಲಾಸ್ಟ್ 1 ಅವರ್ ಸ್ವಲ್ಪ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಇದಕ್ಕೆ ಮುಂಚೆನೇ ಹೇಳ್ದೆ ಅಲ್ಲ, ಲೋಕಲ್ ಹಾಲಿಡೇ. ಯಾರು ಇಂಥ ಲೋಕಲ್ ಹಾಲಿಡೇ ಇದ್ದಾಗ, ಅದು ಕೂಡ ಗ್ಲೋಬಲಲ್ಲಿ ಇಷ್ಟು ಬ್ಯಾಡ್ ನ್ಯೂಸ್ ಇದ್ದಾಗ ಯಾರು ಪೊಸಿಷನ್ ಕ್ಯಾರಿ ಮಾಡಲ್ಲ. ಅವರು ಎಕ್ಸಿಟ್ ಮಾಡಿಕೊಂಡ್ರೆ ಲಾಸ್ಟ್ 45 ಮಿನಿಟ್ಸ್ ಪ್ರಾಫಿಟ್ ಬುಕ್ಕಿಂಗ್ ಆಗೋ ಚಾನ್ಸಸ್ ಇರುತ್ತೆ. 1 ಅವರ್ ಟು 45 ಮಿನಿಟ್ಸ್. ಅಂದರೆ ಮಾರ್ಕೆಟ್ ಫಸ್ಟ್ ಹಾಫ್ ಮೇಲೆ ಹೋಗುತ್ತೆ, ಸೆಕೆಂಡ್ ಹಾಫ್ ಫಾಲ್ ಆಗುತ್ತೆ, ಫಸ್ಟ್ ಹಾಫ್ ಕೆಳಗೆ ಬಂದು ಸೆಕೆಂಡ್ ಹಾಫ್ ಮೇಲೆ ಹೋಗುತ್ತೆ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾಳೆ ನೋಡ್ಕೊಳ್ಳಿ, ನಿಮ್ಮ ಅನಾಲಿಸಿಸ್ ಫಾಲೋ ಮಾಡಿಕೊಂಡು ಅದನ್ನು ಕ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನೋಡಿ, ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಲೆವೆಲ್ಸ್ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಆಫ್ಲೈನ್, ಆನ್ಲೈನ್, ಇಂಡಿಯನ್ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್, ಎನಿವನ್. ಓಕೆ, ಆ್ಯಂಡ್ ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್. ಎಜುಕೇಷನ್ ಆಗೇ ತಗೊಳ್ಳಿ. ಆಮೇಲೆ ನೀವು ಹೇಳಿದ್ರಿ ಸರ್ ನಾನು CE ಬೈ ಮಾಡಿದೆ, PE ಬೈ ಮಾಡಿದೆ,
ಅದೆಲ್ಲ ಏನಿಲ್ಲ, ನಮ್ಮ ವ್ಯೂ ಮಾತ್ರ ಶೇರ್ ಮಾಡ್ತಾ ಇದ್ದೀವಿ ಅಷ್ಟೇ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಆಮೇಲೆ ನೆನ್ನೆ ಲೈವ್ ಯಾರಾದರೂ ಯೂಟ್ಯೂಬ್ ನೋಡಿದ್ರೆ, ನನ್ನ ಯೂಟ್ಯೂಬ್ ರೆಕಾರ್ಡ್ ಮಾಡಬೇಕಾದ್ರೆ ಇಲ್ಲೊಂದು ಕ್ಯಾಂಡಲಲ್ಲಿ ಇದು ಮಿಸ್ ಆಯಿತು ಅಂತ ವಿಡಿಯೋದಲ್ಲಿ ಮಾತಾಡಿದ್ದೆ. ಬಟ್ ಅಗೇನ್ ಇಲ್ಲಿ ಬೈ ಮಾಡಿದ್ವಿ, ಈ ಮೂಮೆಂಟನ್ನು ಕ್ಯಾಪ್ಚರ್ ಮಾಡಿದ್ವಿ. ಆಲ್ಮೋಸ್ಟ್ 100 ಪಾಯಿಂಟ್. ಅದರ ಅಪ್ಡೇಟು ಟೆಲಿಗ್ರಾಮಲ್ಲಿ ಕೊಟ್ಟಿದ್ದೀನಿ ನೋಡಿ. ಇದನ್ನು ಕ್ಯಾಚ್ ಮಾಡಿದೆ. ಇದು ಮಿಸ್ ಆದರೆ ವೀಡಿಯೋ ಮಾಡೋದ್ರಿಂದ ಇದನ್ನು ಕ್ಯಾಚ್ ಮಾಡಿದ್ವಿ. ಒಳ್ಳೆ ಪ್ರಾಫಿಟ್ ಕೂಡ ಆಗಿದೆ. ಓಕೆ ಓಕೆ, ಡನ್. ಇದು ನೋಡ್ಕೊಳ್ಳಿ, ನಿಫ್ಟಿ ಲೆವೆಲ್ಸ್ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ರಜಾ ಮುಗಿಸ್ಕೊಂಡು. ಬಾಯ್.